ಕರ್ತನಿಗೆ ಸುಬ್ಬಿಗಳು, ನಿಮ್ಮೆಲ್ಲರಿಗೆ ಸುಬ್ಬಿಗಳು. ಚೆನ್ನಾಗಿದ್ದೀರಪ್ಪ? 1 ಕೊರಿಂಥಿ 10ನೇ ಅಧ್ಯಾಯ 31ನೇ ವಚನ. ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ, ಪ್ರಾರ್ಥಿಸಿರಿ, 2-3 ಕೂಡಿ ಪ್ರಾರ್ಥನೆ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಮರ್ಯಾದೆಯಿಂದ ನಡ್ಕೊಳ್ರಿ. ಇದೆಲ್ಲ ಮಾಡಿದರೆ ದೇವರ ಘನತೆಗಾಗಿ ಕೆಲಸ ಮಾಡಿರಿ. ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ. ಮನುಷ್ಯರೆಲ್ಲರಿಗೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕಂತ ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ. ರಕ್ಷಣೆ ಹೊಂದಬೇಕು. ಈ ಆತ್ಮ ದೇಹವು ಬಿಟ್ಟು ಹೋದಾಗ ಎಲ್ಲಿಗೆ ಹೋಗ್ತದೆ? ನರಕಕ್ಕೆ ಹೋಗುತ್ತೆ, ಇಲ್ಲಾಂದರೆ ಪರಲೋಕಕ್ಕೆ ಹೋಗುತ್ತೆ. ನರಕದಲ್ಲಿ ಯುಗಗಳು ಬೆಂಕಿ ಉರಿತಾ ಇರುತ್ತೆ. ಪರಲೋಕದಲ್ಲಿ ಮಹಿಮ ಶರೀರವನ್ನು ಧರಿಸ್ಕೊಂಡು ಸಂತೋಷ, ಸಮಾಧಾನ, ಆನಂದ ಎಲ್ಲವನ್ನೂ ನೀವು ಪಡೀತೀರ. ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ. ನೀವು ಇಂದಿನ ದಿವಸ ಚಿಂತೆ ಮಾಡಿದರೆ ನಾಳೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತೆ. ಚಿಂತೆ ಮಾಡಲ್ಲ ಇದ್ದರೆ ನೀವು ಕೆಲಸ ಮಾಡೋದೇ ಇಲ್ಲ, ದೇವರ ಕೆಲಸ ಮಾಡೋದೇ ಇಲ್ಲ. ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸ್ರಿ. ಎಲ್ಲದನ್ನೂ ದೇವರ ಘನತೆಗಾಗಿ ಮಾಡಿರಿ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಪ್ರಯೋಜನಕ್ಕಾಗಿ ಚಿಂತಿಸಿ. ಪರರ ಹಿತವನ್ನು ಲಕ್ಷಿಸುವುದಕ್ಕೆ ಮುಖ್ಯವಾದದ್ದು. ಪರರ ಹಿತವನ್ನು ಲಕ್ಷಿಸುವುದು. ನೋಡ್ರಿ, ಬೀಗರು ಇರ್ತಾರೆ, ಸಹಾಯ ಮಾಡಬೇಕು. ನಿಮ್ಮ ಬೀಗರಲ್ಲಿ ಬಲಹೀನರಿರ್ತಾರೆ, ಅಂದರೆ ದುಡ್ಡಿಲ್ಲದವರು, ಹಣ ಇಲ್ಲದವರು. ಸ್ವಲ್ಪ ಅವರ ಕಡೆಗೆ ನಾವು ತಿರುಗಿಸ್ಬೇಕು. ಏಕೆಂದರೆ ಯೇಸು ಕ್ರಿಸ್ತನು ಹೇಳಿದಾನಲ್ಲ, 2 ಅಂಗಿ ಇದ್ದರೆ 1 ಅಂಗಿ ಕೊಡಂತಂದು. ಅಂದರೆ ದಾನ ಮಾಡೋಕ್ಕೆ ನಮ್ಮ ಹೃದಯ ತೆಗಿಬೇಕು. ನಮ್ಮ ಹೃದಯವು ಮೆತ್ತನಾದ ಹೃದಯವು ತೆಗಿಬೇಕು, ಮೃದುವಾದ ಹೃದಯವು ತೆಗಿಬೇಕು. ಕಠಿಣ ಹೃದಯವಾಗಿ ಜೀವಿಸಬಾರ್ದು. ಕಠಿಣವಾಗಿ ಜೀವಿಸಿದರೆ ದೇವರು ಹರ್ಷಿಸೋದಿಲ್ಲ. ಲೂಕಾಸ್ ವಾರ್ತೆ 12ನೇ ಅಧ್ಯಾಯ 33ನೇ ವಚನ. ನಿಮಗಿರುವುದನ್ನು ಮಾರಿಬಿಡ್ರಿ, ದಾನ ಕೊಡ್ರಿ. ನಿಮಗಿರುವುದನ್ನು ಮಾರಿಬಿಡ್ರಿ, ದಾನ ಕೊಡ್ರಿ. ಯಾರು ಮಾರ್ತಾರ್ರಿ? ಯಾರೂ ಮಾರಲ್ಲ. ದಾನ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಏನೋ ಒಂದು 10 ರೂಪಾಯಿ ಭಿಕ್ಷುಕನಿಗೆ ಹಾಕ್ತಾರೇನೋ, ಒಬ್ಬೊಬ್ಬರು 1 ರೂಪಾಯಿ ಹಾಕೋರು ಇರ್ತಿರ್ತಾರೆ. ಸರಿ, ಅವರ ಹೃದಯ ನಿಶ್ಚೇತವಾಗಿ ಅವ್ರು ಕೊಡ್ತಾರೆ, ಸರಿ. ನಿಮಗಿರುವುದನ್ನು ಮಾರಿಬಿಡ್ರಿ ಅಂದರೆ ಇಲ್ಲಿ ಆತ್ಮೀಯವಾದ ಮುಖ್ಯವಾದ ವಿಷಯವಿದೆ. ನಿಮಗಿರುವುದನ್ನು ಮಾರಿಬಿಡ್ರಿ ಅಂದರೆ, ದಾನ ಕೊಡ್ರಿ ಅಂದರೆ, ನಿಮಗಿರುವನ್ನು ಲೋಕದಲ್ಲೆಲ್ಲ ಹೃದಯದಲ್ಲಿರುವ ಲೋಕವನ್ನು ತೆಗೆದು ಬಿಡ್ರಿ. ನಿಮ್ಮ ಹೃದಯದಲ್ಲಿ ಲೋಕವು ತೆಗೆದು ಬಿಟ್ಟರೆ ಹೊಸ ಮೃದುವಾದ ಮೆತ್ತವಾದ ಹೃದಯವನ್ನು ಇಟ್ಕೊಂಡ್ರೆ ಒಳ್ಳೆ ಕೆಲಸ ಮಾಡಬೇಕು, ದೇವರ ಕಡೆ ತಿರುಗಬೇಕು, ಬುದ್ಧಿಯಿಂದ ಬಾಳಬೇಕು. ಕಠಿಣ ಹೃದಯವಾಗಿ ಬಾಳಬಾರ್ದು, ಒಬ್ಬರಿಗೆ ಅಪಕಾರ ಮನಸ್ಸು ಇಡಬಾರ್ದು ಅಂತ ನೀವು ನಿಮ್ಮ ಹೃದಯದಲ್ಲಿ ನಿಶ್ಚಯ ಮಾಡ್ಕೋಬೇಕು. ಪರಲೋಕದಲ್ಲಿ ನಿಮ್ಮ ಧನವು ಲಯವಾಗದು. ದ್ರವ್ಯವನ್ನು ಇಟ್ಕೊಳ್ಬಾಡ್ರಿ. ದ್ರವ್ಯವನ್ನು ನಿಮ್ಮ ಹತ್ರ ಇಟ್ಕೊಂಡ್ರ ಏನಾಗುತ್ತೆ? ಇಲ್ಲಿ ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ನಿಮ್ಮ ಗಂಟು ಎಲ್ಲಿರುತ್ತೋ ಅಲ್ಲಿ ನಿಮ್ಮ ಮನಸ್ಸು ಇರುತ್ತೆ ರೀ. ನಿಮಗಿರುವುದನ್ನು ಮಾರಿಬಿಡ್ರಿ. ನಿಮಗಿರೋದು ಲೋಕವಾದ ಮನಸ್ಸು, ಅದನ್ನು ಬಿಟ್ಟುಬಿಡ್ರಿ, ಮಾರಿಬಿಡ್ರಿ. ದೇವರ ಹತ್ರ ಒಪ್ಪಿಸ್ಕೊಳ್ಬಿಡ್ರಿ. ಪಾಪಗಳನ್ನು ಬಯಸ್ಕೊಳ್ತಿರಲ್ಲ, ತಂದೆ ನಮ್ಮ ಪಾಪಗಳನ್ನು ಬಯಸು. ಹಾಗೆ ನಿಮಗಿರುವುದು ಏನಾದರೂ ಇದ್ದರೆ
ನಂದಲ್ಲ, ಇದು ಏಸಪ್ಪಂದು ಅಂತ ಒಂದು ಹೃದಯದಲ್ಲಿ ನಿಶ್ಚಯ ಇಟ್ಕೊಳ್ರಿ. ಏಸಪ್ಪ, ನಮ್ಮ ಮಕ್ಕಳಿಗೆ ಒಳ್ಳೆಯ ಬೆಲೆ ಉಳ್ಳವ ಸ್ಥಾನ ಕೊಡಪ್ಪ, ನಮ್ಮ ಮಕ್ಕಳನ್ನು ಉದ್ಧರಿಸಪ್ಪ, ನಮ್ಮ ಮಕ್ಕಳನ್ನು ಒಳ್ಳೆಯ ಜ್ಞಾನ ಕೊಡಪ್ಪ, ನಮ್ಮ ಮಕ್ಕಳನ್ನು ಓದುವುದರಲ್ಲಿ ನೀನು ಮುಂದಕ್ಕೆ ನಡೆಸಪ್ಪ. ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ನಿಮ್ಮ ಗಂಟು ಎಲ್ಲಿರುತ್ತೋ, ನಿಮ್ಮ ದುಡ್ಡು ಎಲ್ಲಿರುತ್ತೋ, ನಿಮ್ಮ ಮನಸ್ಸು ಅಲ್ಲೇ ಇರುತ್ತೆ. ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ. ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ. ಎಫೆಸ ಅವರ ಬರೆದ ಪತ್ರಿಕೆಯಲ್ಲಿ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಪ್ರಯೋಜನಕ್ಕಾಗಿ ಚಿಂತಿಸಿರಿ. ಅಂದರೆ ಎಫೆಸ 2:5 ಏನು ಮಾತು ಇದೆ ಅಂದರೆ, ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಟು ಅಪರಾಧಗಳ ದಶೆಯಿಂದ ಸತ್ತವರಾಗಿದ್ದಾಗ ನಮ್ಮನ್ನು ಕ್ರಿಸ್ತನೊಂದಿಗೆ ಬ್ರತಿಸಿದನು. ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಇದು ನಮ್ಮ ಬುದ್ಧಿಯಿಂದ, ನಮ್ಮ ಶಕ್ತಿಯಿಂದ ಬಂದಿದ್ದಲ್ಲ, ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀವಿ. ನಮ್ಮನ್ನು ಕ್ರಿಸ್ತನೊಂದಿಗೆ ಬ್ರತಿಸಿದನಲ್ಲ, ಅಪರಾಧಗಳ ದಶೆಯಿಂದ ಸತ್ತವರಾಗಿದ್ದಾಗ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಪ್ರಯೋಜನಕ್ಕಾಗಿ ಚಿಂತಿಸಿರಿ. ಪರರ ಹಿತಕ್ಕಾಗಿ ಲಕ್ಷಿಸುವುದಕ್ಕೆ ಸಭೆಯಲ್ಲಿ ಇರುವವರಿಗೆ ಸಭೆಯಲ್ಲಿ ದೇವರ ಆರಾಧನೆ ಮಾಡಿರಿ. ಸಭೆಯಲ್ಲಿ ದೇವರ ಆರಾಧನೆ ಮಾಡಿರಿ. ಸ್ತುತಿಸಿರಿ, ಭಜಿಸಿರಿ, ಆನಂದಿಸಿರಿ. ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಟು ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಅಪರಾಧಗಳ ದಶೆಯಿಂದ ಸತ್ತವರಾಗಿದ್ದಾಗ ನಮ್ಮನ್ನು ಕ್ರಿಸ್ತನೊಂದಿಗೆ ಬ್ರತಿಸಿದನಲ್ಲ, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೀವಿ. ಆ ರಕ್ಷಣೆ ನಮ್ಮ ನೆರೆಯವರು ಕೂಡ ರಕ್ಷಣೆ ಹೊಂದಬೇಕು. ನಮ್ಮ ಹಳ್ಳಿಗಳಿರೋ ಜನಗಳು ರಕ್ಷಣೆ ಹೊಂದಬೇಕು, ಪಟ್ಟಣ ಪ್ರಾಂತದಲ್ಲಿರೋರು ರಕ್ಷಣೆ ಹೊಂದಬೇಕು ಅಂತ ಚಿಂತೆ ನಿಮಗಿರಬೇಕು. ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ, ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ. ನೀವು ಚಿಂತೆ ಮಾಡಿದರೆ ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ. ಮನುಷ್ಯರು ಸಹಿಸಬೇಕೆಂಬ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಕಸ್ಥನು. ನಿಮ್ಮ ಶಕ್ತಿಗೆ ಮೀರುವ ಶೋಧನೆಯಿಂದ ನಿಮ್ಮನ್ನು ಬರಗೊಡಿಸನು. ಮನುಷ್ಯರಿಗೆ ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆ ನಿಮಗೆ ಬರಲ್ಲ. ಆದರೆ ನೀವೊಂದು ತಿಳ್ಕೋಬೇಕು, ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ನಿಮ್ಮ ಶಕ್ತಿಯಲ್ಲ, ನಿಮ್ಮ ಬಲವೂ ಅಲ್ಲ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಪ್ರಯೋಜನಕ್ಕಾಗಿ ಚಿಂತಿಸಿ, ಪರರ ಹಿತಕ್ಕಾಗಿ ಮುಖ್ಯವಾದದ್ದು. ಪರರ ಹಿತವು ಲಕ್ಷಿಸುವುದು ಮುಖ್ಯವಾದದ್ದು. ನಿಮಗಿರುವುದನ್ನು ಮಾರಿಬಿಡ್ರಿ. ನಿಮ್ಮ ಹೃದಯದಲ್ಲಿರುವ ಲೋಕವನ್ನು ತೆಗೆದುಬಿಡ್ರಿ. ನಿಮ್ಮ ಹೃದಯದಲ್ಲಿ ಲೋಕ ಇದ್ದರೆ ತೆಗೆದುಬಿಟ್ರೆ ಇವೆಲ್ಲ ಮಾಡ್ತೀರ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಪ್ರಯೋಜನಕ್ಕಾಗಿ ಚಿಂತಿಸುತ್ತೀರಾ, ಪರರ ಹಿತವನ್ನು ಲಕ್ಷಿಸುತ್ತೀರಾ. ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುತ್ತೆ, ಆದರೆ ನಿಮಗೆ ಅದನ್ನೇ ದೂರ ಮಾಡಿಕೊಳ್ರಿ. ದೂರ ಅಂದರೆ ನಿಮ್ಮ ಹೃದಯದಿಂದ ಬೇರೆ ಮಾಡಿದರೆ, ನಿಮ್ಮ ಆಲೋಚನೆಗಳು ಬೇರೆ ಮಾಡಿದರೆ ಸ್ವಲ್ಪ ಆಲೋಚಿಸ್ರಿ. ನಾವು ಸತ್ತ ಮೇಲೆ ಏನು ತಗೊಂಡು ಹೋಗಲ್ಲ, ಆದರೆ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೀವಿ. ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀವಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಸಭೆಯಲ್ಲಿ ದೇವರ ಆರಾಧನೆ ಮಾಡೋದಂದು ಹೇಳ್ತಾ ಇದೆಯಪ್ಪ. ಅಪ್ಪ, ನಿಮಗೆ ಸ್ತೋತ್ರ 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 ಸ್ತೋತ್ರ. ನಮ್ಮ ಹೃದಯವು ಶುದ್ಧ ಮಾಡುತ್ತಂದೆ, ನಮ್ಮ ಹೃದಯವು ಶುದ್ಧ ಮಾಡುತ್ತಂದೆ. ಸ್ತೋತ್ರ. ಘನತೆಯ ಮಹಿಮೆ ಪ್ರಭಾವಗಳು ನಿಮಗೆ ಸೋಲಿಸ್ತಾ ಇದ್ದಂತೆ ತಂದೆ. ಅಮ್ಮ.